ಸರಿ ಮನೆಗೆ ಬಂದ್ರು. ಸರಿ ಬೇಗ ಬನ್ನಿ. ಏನಾಯ್ತಂತ ಹೇಳಿ ಪ್ಲೀಸ್. ಹೇಳ್ರಿ, ಏನಿದೆಲ್ಲ ಮುಖ? ಪ್ಲೀಸ್ ನನ್ನ ಹತ್ರ ಆದ್ರೂ ಹೇಳಿ. ಏನು ಕೇಳ್ಬೇಡ ನೀನು ನನ್ನ ಹತ್ರ. ಹೇಗಾಯ್ತು ಹೇಳಿ ಅಂದರೆ ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಹೇಳಿ ಇಷ್ಟು ದಿವಸ ನೀವು ಎಲ್ಲಿದ್ರಿ? ನಿಮ್ಗೆ ಏನಾಯ್ತು ಅಂತ ನಾವು ಎಷ್ಟು ಗಾಬರಿ ಪಡ್ಕೊಂಡಿದ್ದು ಗೊತ್ತಾ? ದಯವಿಟ್ಟು ಏನು ಕೇಳಬೇಡಿ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಸ್ಥಿತಿಯಲ್ಲಂತೂ ನಾನಿಲ್ಲ. ನೋಡಿ, ನೀವು ಕೇಳೋ ಆಸ್ತಿ ಅಂತೂ ನನ್ನ ಹೆಸರಲ್ಲಿಲ್ಲ. ಹೋಗ್ತಾ ಹೋಗ್ತಾ ಆ ವಿಷಯ ನಿಮಗೆ ಗೊತ್ತಾಗುತ್ತೆ. ಹಾಗಂದ್ಬಿಟ್ರೆ ಹೇಗೆ? ಏನು ಆಸ್ತಿನೆಲ್ಲ ಮಾಡಿದ್ರಾ? ಕೋರ್ಟಿಗೆ ಹೋಗಿ ಸತ್ಯ ಹೇಳ್ತೀನಂದ್ರಿ, ಹೇಳಿದ್ರಾ? ಆಮೇಲೆ ಏನಾಯ್ತು ಹೇಳಿ. ನಿಮ್ಮನ್ನೇ ಕೇಳ್ತಿರೋದು. ಹೇಳ್ರಿ. ನಾನೇನು ಕೇಳಬೇಡ ಅಂತ ಹೇಳಿದೆ ತಾನೆ. ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀಯ? ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ? ನೀನು ಆವತ್ತು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ್ರೆ ನಿನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾರೆ. ನಮ್ಮ ಅಪ್ಪನ ಜೈಲಲ್ಲಿ ಇರ್ತಾರೆ. ನೀನು ನಿಮ್ಮ ಆಸೆಗಳನ್ನೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಸರಿ, ಆಗಿದ್ದು ಆಗೋಯ್ತು. ಈಗ ನೀನು ಕಿಡ್ನಾಪ್ ಮಾಡಿದ್ದಾರೆ. ಇಶಾ, ನಾನು ನಿನ್ನೇ ಕೇಳ್ತೇನೆ. ನಿನಗೆ ಅಂತ ಸಪ್ರೇಟಾಗಿ ಹೇಳಬೇಕು. ಆಗಲೇ ಹೇಳಿ ಕೇಳಿಲ್ಲ. ಅಳಿಯಂದ್ರೆ, ನಿಮಗೆ ಏನಾಗು ಹೋಗಿತ್ತು ಅಂತ ನಾವೆಲ್ಲ ಎಷ್ಟು ಒದ್ದಾಡ್ತಿದ್ವಿ ಗೊತ್ತಾ? ಈಗ ನೋಡಿದ್ರೆ ಉತ್ತರನೇ ಕೊಡಲ್ಲ ಅಂತಿರಲ್ಲ. ಯಾಕೆ? ನಮ್ಗೇನಾದ್ರೂ ಹೇಳದೇ ಇರೋಂಥ ವಿಷಯನ ಅದು? ಆಗ್ಲಿಂದ ಎಲ್ಲರೂ ಇಷ್ಟೊಂದು ಕೇಳ್ಕೊತಿದ್ದಾರೆ, ಆದ್ರೂ ನೀವು ಏನು ಹೇಳಲ್ಲ ಅಂತಿದ್ದೀರಾ? ಯಾಕೆ? ನೀವೇನಾದ್ರೂ ಬಾಯಿ ಬಿಟ್ಬಿಟ್ರೆ ನೀವು ಮಾಡಿರೋ ತಪ್ಪೆಲ್ಲ ಆಚೆ ಬಂದ್ಬಿಡ್ತಂತ ಭಯನಾ? ನೋಡಿ, ಇಷ್ಟು ದಿವಸ ಎಲ್ಲಿ ಹೋಗ್ತಿದ್ರಿ, ಏನ್ ಮಾಡ್ತಿದ್ರಿ, ಅಲ್ಲಿ ಏನಾಯ್ತು ಅಂತ ಹೇಳ್ದೇ ಇರೋದಕ್ಕೆ ನೀವು ಈ ಪರಿಸ್ಥಿತಿ ಕಾರಣ. ದಯವಿಟ್ಟು ಹೇಳಿ. ನಮ್ಮ ರಾಜೇಶ್ ಮಾವನ್ ಮೂಲಕ ಅವ್ನು ಕಂಡುಹಿಡಿಬಹುದು. ಎಲ್ಲರೂ ಸೇರ್ಕೊಂಡು ಪೊಲೀಸ್ ಎನ್ಕ್ವೈರಿ ಮಾಡೋ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇನ್ನು ACPಗೆ ಬೇರೆ ಉತ್ತರ ಕೊಡ್ಬೇಕಾ ನಾನು? ಕೃಷ್ಣ, ನಿನ್ನ ಮೇಲೆ ಅನುಮಾನ ಪಟ್ಟು ನಿನ್ನ ವಿಚಾರಣೆ ಮಾಡಿ ನಿನಗೆ ಅವಮಾನ ಮಾಡ್ತಿದ್ದೀವಿ ಅಂತ ತಪ್ಪು ತಿಳ್ಕೊಬೇಡ. ಈ ರೀತಿ ಇನ್ನೊಂದ್ಸರಿ ಆಗಬಾರ್ದು ಅಂತ ಕೇಳ್ತಾ ಇದ್ದೀವಿ. ಈಗ ಹೇಳು, ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ಯಾರು? ನೋಡ್ಸುದಿ, ನನ್ನ ಮೇಲೆ ಯಾವುದೇ ತಪ್ಪು ಇಲ್ಲ. ನಿಮ್ಮ ಆತಂಕ ನನಗೆ ಅರ್ಥ ಆಗ್ತಾ ಇದೆ. ನಾನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋದಾದರೆ ನಾನು ಈ ಮನೇಲಿ ಇಲ್ಲದೇ ಇದ್ದರೆ ಈ ಮನೆ ಬಿಟ್ಟು ಹೋಗ್ತೀನಿ. ಯಾರೇನೇ ಹೇಳಿದ್ರು ಸತ್ಯ ಮುಚ್ಚರಕ್ಕ ಅದು ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ. ನೀವು ಒಳಗೆ ಹೋಗಿ. ನೋಡಿ ಸುಜಾತ, ನಾವು ಎಷ್ಟೇ ಕೇಳಿದ್ರು ಕೃಷ್ಣ ಏನೂ ಬಾಯಿ ಬಿಡ್ತಾ ಇಲ್ಲ. ನೀನು ನೋಡಿದ್ರೆ ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದೆಯಾ? ನಮ್ಮಪ್ಪ ಆಸ್ತಿನಲ್ಲಿ ಇವನ ಹೆಸರಿಗೆ ಬರೆದು ಕೊಟ್ಟು ಅಲ್ಲಿ ಜೈಲಲ್ಲಿ ಕುತ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾ? ಕೋರ್ಟಿಗೆ ಬಂದು ಒಂದು ಸಾಕ್ಷಿ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ನೋಡಿದ್ರೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ನಡೆಯೋದೇ ಬೇರೆ. ಆಕಾಶ್, ಕೋಪ ಮಾಡ್ಕೋಬೇಡಪ್ಪ. ನೋಡು,
ದಿವಸನೇ ತಾಳ್ಮೆಯಿಂದ ಕಾಯ್ದಿದೆ ಅಂತ ಸ್ವಲ್ಪ ದಿವಸ ತಾಳ್ಮೆಯಿಂದ ಕಾಯ್ದೆ ಎಲ್ಲ ಸರಿ ಹೋಗ್ತದಪ್ಪ. ಹಾಂ ಸರಿ ಹೋಗ್ತದೆ. ಸುಜಿತಾ ಅಳ್ಬೇಡ ಮಗನೇ, ಅಳ್ಬೇಡ. ನೋಡು, ಇದೆಲ್ಲ ಭಗವಂತನ ಆಟ. ಮೊದಲೇ ಹೀಗೆ ನಡೀಬೇಕು ಅಂತ ಅವನು ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ಅವನ ಆಟದ ಮುಂದೆ ಯಾರದ್ದು ಏನೂ ನಡೆಯಲ್ಲ. ಸದ್ಯ ಇವತ್ತು ನಿಮ್ಮ ತಾಯಿ ಬರಲಿಲ್ವಲ್ಲ, ಅವಳೇನಾದ್ರು ಬಂದಿದ್ದರೆ ನಮ್ಮ ಅಜೇಂದ್ರಿಗೆ ಬಾಯಿಗೆ ಬಂದಾಗ ಬೈದು ದೊಡ್ಡ ರಾದ್ಧಾಂತ ಮಾಡಿಬಿಡ್ತಾ ಇತ್ತು. ಎಲ್ಲ ಒಳ್ಳೆಯದೇ ಆಗುತ್ತೆ. ಇವತ್ತಲ್ಲ ನಾಳೆ ನಮ್ಮ ಅಜೇಂದ್ರ ಸತ್ಯ ಏನು ಅಂತ ಹೇಳಿ ಹೇಳ್ತಾರೆ. ಅಲ್ಲಿವರೆಗೂ ನೀವು ಸ್ವಲ್ಪ ಸಮಾಧಾನಗಳಿರು ಅಷ್ಟೇ. ಏನಕ್ಕ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಇನ್ಯಾವ ಸಿಂಹಾಸನ ಪಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಾ? ಇಲ್ಲ, ಅದೆಲ್ಲ ಏನೂ ಇಲ್ಲ. ಅಕ್ಕ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ. ಏನಪ್ಪ ಇವಳು ನನಗೆ ಹೀಗೆ ಹಿಂಸೆ ಕೊಡ್ತಿದ್ದಾಳೆ ಅಂತ ನೀನು ಅಂದ್ಕೋಬಾರ್ದು. ಹೇಳು. ನಾನು ಹೇಳಿದ್ದನ್ನು ನೀನು ನಡೆಸ್ಕೊಡ್ತೀನಿ ಅಂದರೆ ಮಾತ್ರ ಹೇಳ್ತೀನಿ. ಅಂಜಲಿ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಿದ ವಿಷಯ ಏನು ಅಂತ ಹೇಳಿ. ಹೇಳ್ತೀನಿ, ಆದರೆ ಹೇಳಿದ ಮೇಲೆ ಆಗಲ್ಲ ಅಂತ ಹೇಳಬಾರ್ದು. ಸರಿ. ಕಾರ್ತಿಕ್ ಮತ್ತೆ ಅವ್ರ ಅಕ್ಕನ ಮದುವೆಗೆ ಒಪ್ಸಿದ್ದೀನಿ. ಈಗ ನಿನ್ನ ನಿರ್ಧಾರ ಹೇಳು. ಇಷ್ಟೇನಾ? ಇದನ್ನು ಅವ್ರು ಆವತ್ತಿಂದ ಹೇಳ್ತಾನೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವರೀಗ ಕಾಯೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ನಾನೇ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಏನಂಜಲಿ, ಹುಡುಗಾಟ ಆಡ್ತಾ ಇದೆಯಾ? ಅಲ್ಲ, ಯಾನ ಕೇಳಿ ನಿರ್ಧಾರ ತಗೊಂಡೆ? ನಾನು ಮದುವೆ ಮಾಡಬೇಕು ಅಂತ ನೀನು ಯಾಕೆ ಈ ತುದಿ ಕಾಲಲ್ಲಿ ನಿಂತಿದ್ಯಾ? ನೋಡು ಅಂಜಲಿ, ನಾನು ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ದಯವಿಟ್ಟು ನನ್ನ ಮದುವೆ ಆಸೆನ ಬಿಟ್ಬಿಡು. ಇನ್ನೂ ಏನಿದೆಯಕ್ಕ ನೀನು ಮಾಡಬೇಕಾಗಿರೋ ಕೆಲಸ? ಇಷ್ಟು ದಿನ ಯಾವ ಕಾರಣಕ್ಕೋಸ್ಕರ ನೀನು ಮದುವೆನ ಬೇಡ ಅಂತಿದ್ಯೋ, ಈಗ ಅದಕ್ಕೆ ಮುಕ್ತಾಯ ಹಾಡಾಯ್ತಲ್ಲ. ಏನು ಮುಕ್ತಾಯ ಆಗಿರೋದು? ಅದೇ ನಿನ್ನ ಗುರಿ ಅಂತಿದ್ಯಲ್ಲ, ಎಲ್ರೆದುರುಗಡೆ ಅಪ್ಪ ಅಮ್ಮ ನಿನ್ನನ್ನು ಮಗಳು ಅಂತ ಒಪ್ಕೋಬೇಕು ಅನ್ನೋದು. ಅದೀಗ ನೆರವೇರ್ತಲ್ಲ. ಅಷ್ಟಾದರೆ ಸಾಕ? ನಾನು ನನ್ನ ಸ್ವಂತ ಕಾಲ ಅದಕ್ಕೆ ಒಳ್ಳೆ ಕಡೆ ಕೆಲಸಕ್ಕೆ ಸೇರ್ಬೇಕು. ಅದೆಲ್ಲ ಆದಮೇಲೆ ಮಿಕ್ಕಿದ ವಿಷಯ. ಅದಕ್ಕೆ ನೀನು ಯಾಕೆ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು? ಹೇಗೂ ಕೃಷ್ಣ ವಾಪಸ್ ಬಂದಮೇಲೆ ನಮ್ಮ ಆಸ್ತಿ ನಮಗೆ ಸೇರತ್ತಲ್ಲ. ನಮ್ಮದೇ ಕಂಪ್ನಿದು ಯಾವುದಾದ್ರೂ ಬ್ರ್ಯಾಂಡ್ ಏನಕ್ಕ ಯೋಚನೆ ಮಾಡ್ತಾ ಇದೀಯಾ? ನೀನೆಷ್ಟು ಬ್ರಿಲಿಯಂಟ್ ಅಂತ ನನಗೆ ಗೊತ್ತಿಲ್ವಾ? ಅದೆಲ್ಲ ಆಗೋ ಕಾಲಕ್ಕೆ ಈಗ ಅಕ್ಕ, ಬೇರೆ ವಿಷಯ ಬೇಡ. ಕಾರ್ತಿಕ್ನ ಮದುವೆ ಆಗೋದಕ್ಕೆ ನಿನ್ಗೆ ಇಷ್ಟ ಇದೆಯೋ ಇಲ್ವೋ? ಅಂಜಲಿ, ಈಗ ದಿಢೀರ್ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ತೀನಿ? ಮತ್ತೆ ಯಾವಾಗ ಉತ್ತರ ಕೊಡ್ತೀಯಾ? ಕಾರ್ತಿಕ್ ಬಗ್ಗೆ ನಿನಗೆ ಹೆಚ್ಚಿಗೆ ಏನೂ ಹೇಳಬೇಕಾಗಿಲ್ಲ. ಆದಷ್ಟು ಬೇಗ ನೀನೊಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಸರಿ, ನಾನು ಸ್ವಲ್ಪ ಟೈಮ್. ನೋಡು, ಶುಭ ಶಕುನ. ಹಲೋ ಹಲೋ ಹಲೋ, ಹಾಂ ಹೇಳು. ಹೌದಾ? ಯಾವಾಗ? ಸರಿ, ನಾನು ಇಲ್ಲೇ ಹೊರಟು ಬರ್ತೀನಿ. ಅಕ್ಕ, ಮತ್ತೊಂದು ಸಂತೋಷದ ವಿಷಯ. ನಾವು ಕಳ್ಕೊಂಡ ಆಸ್ತಿ ಮತ್ತೆ ನಮ್ಮ ಕೈಗೆ ಸೇರ್ತಾ ಇದೆ. ನೀನು ಹೇಳ್ತಾ ಇದೆಯಾ? ಇಷ್ಟು ದಿವಸ ನಾವು ಹುಡುಕ್ತಾ ಇದ್ದಿದ್ದು ಕೃಷ್ಣ ಇವತ್ತು ಮನೆಗೆ ಬಂದಿದ್ದಾನಂತೆ. ಸುಜಾತ ಫೋನ್ ಮಾಡಿದ್ಲು. ಅಕ್ಕ ನಡಿ,
ನಾವೀಗಲೇ ಹೋಗಿ ಆ ಕೃಷ್ಣನ ಹತ್ರ ಎಲ್ಲ ವಿಷಯನೂ ಕೇಳೋಣ. ಇಲ್ಲ ಅಂಜಲಿ, ನಾನು ಬರಲ್ಲ. ನೀನು ಹೋಗು. ನಾನು ಬಂದರೆ ಅಲ್ಲೆಲ್ಲರೂ ಒಂಥರ ನೋಡ್ತಾರೆ. ಅದರಲ್ಲೂ ಸುಜಾತನಿಗೆ ನನ್ನ ಕಂಡ್ರೆ ಆಗಲ್ಲ. ಅಕ್ಕ, ನೀನೇನು ತಪ್ಪು ಮಾಡಿದ್ಯಾ? ಇಷ್ಟಕ್ಕೂ ಯಾರೋ ಕಿಡ್ನ್ಯಾಪ್ ಮಾಡಿದ್ರೆ ನೀನೇನು ಮಾಡೋದಕ್ಕಾಗತ್ತೆ? ನಾವು ಅಲ್ಲಿಗೆ ಹೋದರೆ ಆ ಕಿಡ್ನ್ಯಾಪರ್ ಯಾರು ಅಂತ ಗೊತ್ತಾಗತ್ತೆ. ಅಂಜಲಿ, ಈಗ ನಾನು ಬರಲೇಬೇಕಾ? ಏನಕ್ಕ ಹೀಗೆ ಕೇಳ್ತಾ ಇದೆಯಾ? ಅವನಿಂದನೇ ಅಲ್ವಾ ನಾವಿಷ್ಟೆಲ್ಲ ಕಷ್ಟ ಅನುಭವಿಸಿದ್ದು. ಈಗ ಅವನು ಮತ್ತೆ ಬಂದಿದ್ದಾನೆ. ನೀನು ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದೆಯಾ? ಬಾ ನೀನು ಬಾ ಹೇಳ್ತೀನಿ. ಸುಜಾತ, 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 ಕೃಷ್ಣ ಎಲ್ಲಿ? ಒಳಗಿದ್ದಾರೆ. ಏನಾದರೂ ಹೇಳಿದ್ನ? ಬಂದಾಗಿಂದ ಸರಿ, ನಾವು ಮಾತಾಡ್ತೀವಿ. ಕೃಷ್ಣ, 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 ಏನಿದೆಲ್ಲ? ಏನಾಯ್ತು ಕೃಷ್ಣ ನಿನಗೆ? ಆ ಕಿಡ್ನಾಪರ್ಸ್ ನಿನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅಂತೂ ನೀನು ಸುರಕ್ಷಿತವಾಗಿ ವಾಪಸ್ ಬಂದಿಯಲ್ಲ, ಅಷ್ಟು ಸಾಕು. ನನಗೇನಾಗೋಗಿರುತ್ತೋ ಏನು ಅಂತ ನಾವೆಲ್ಲ ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತಾ? ಕೃಷ್ಣ, ಎಲ್ಲ ಒಗಟಾಗಿದೆ. ಸತ್ಯ ಏನು ಅಂತ ಹೇಳು. ಆ ಕಿಡ್ನಾಪರ್ಸ್ ಯಾರು? ಅಲ್ಲಿ ಏನು ನಡೀತು? ಇದನ್ನೆಲ್ಲ ಹೇಳು ಕೃಷ್ಣ. ಇದನ್ನೆಲ್ಲ ನೀನು ಹೇಳಿದ್ರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದು. ಹೇಳು ಕೃಷ್ಣ. ನೋಡಂಜಲಿ, ಎಲ್ಲರೂ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ಹಿಂಸೆ ಕೊಡೋದಾದ್ರೆ ಖಂಡಿತ ನಾನಂತೂ ಬದುಕಿರಲ್ಲ ಅಷ್ಟೇ. ಅಲ್ಲ ಕೃಷ್ಣ, ನಾನು ಏನು ಅವನ ಹತ್ರ ನನ್ನನ್ನು ಕ್ಷಮಿಸ್ಬಿಡು ಕೃಷ್ಣ. ಏನು ಕ್ಷಮಿಸೋದ? ಬೇಡಾಗಿತ್ತು. ನೀನೇನು ಮಾತಾಡಬೇಡ. ಆಗಿದ್ದೆಲ್ಲ ನಿನ್ನಿಂದಾನೆ. ನಾವು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀನೇ. ಜೆ ಕೆ ಮಾನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಅವ್ರ ಆಸ್ತಿನೆಲ್ಲ ಕಿತ್ಕೊಂಡೆ. ಈಗ ಅದು ಯಾವುದೋ ಮೂರನೇ ವ್ಯಕ್ತಿ ಕೈಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳೋದು, ನಾವು ಯಾವತ್ತೂ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು ಅಂತ. ನಾವೊಬ್ರಿಗೆ ಮೋಸ ಮಾಡಿದ್ವಿ, ಈಗ ಬೇರೆಯವ್ರು ನಮಗೆ ಮೋಸ ಮಾಡಿಬಿಟ್ರು. ಕೃಷ್ಣ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಜೀವನದಲ್ಲಿ ಇಂಥ ವಿಷಯಗಳನ್ನ ಬೇಕಾದಷ್ಟು ಫೇಸ್ ಮಾಡಿದ್ದೆ. ಆದರೆ ಯಾವತ್ತೂ ಸೋತಿಲ್ಲ, ಧೈರ್ಯ ಕೆಟ್ಟಿಲ್ಲ. ಇವತ್ತು ನಾನು ಕಳ್ಕೊಂಡಿರೋ ಆಸ್ತಿನ ಹೇಗೆ ವಾಪಸ್ ಪಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅಂದ್ಕೊಂಡಿರೋ ಹಾಗೆ ಮಾಯಕ್ಕ ಸಾಮಾನ್ಯ ಹೆಂಗಸಂತೂ ಅಲ್ಲ. ಅವಳ ಹತ್ರ ಹಣಬಲ ಹಾಗೂ ಜನಬಲ ಇದೆ. ಅವಳನ್ನ ಅಷ್ಟು ಸುಲಭವಾಗಿ ಮಟ್ಟ ಹಾಕೋದಕ್ಕಾಗಲ್ಲ. ಕೃಷ್ಣ, ಅವಳ ಹತ್ರ ಹಣ ಬಲ ಇರ್ಬೋದು, ಜನಬಲ ಇರ್ಬೋದು, ಆದರೆ ನನ್ನ ಹತ್ರ ಬುದ್ಧಿ ಬಲ ಇದೆ. ಆ ಮಾಯಕ್ಕ ಗುಂಡಗಳನ್ನ ನಂಬಿಕೊಂಡು ಮೆರೀತಾ ಇದ್ದಾಳೆ. ಅವಳನ್ನ ಹೇಗೆ ದಾರಿ ತರಬೇಕು ಅಂತ ನನಗೆ ಗೊತ್ತು. ನೀನು ಮಾಯಕ್ಕನ ಬಗ್ಗೆ ಪೂರ್ತಿ ತಿಳ್ಕೊಂಡೆ ಈ ರೀತಿ ಮಾತಾಡ್ತೀನಿ. ಇಲ್ಲ ಕೃಷ್ಣ, ಚೆನ್ನಾಗಿ ತಿಳ್ಕೊಂಡೆ ಹೇಳ್ತಾ ಇದ್ದೀನಿ. ನಾನು ಕಳ್ಕೊಂಡಿದ್ದ ಆಸ್ತಿ ಹೇಗಾದರೂ ವಾಪಸ್ ಪಡೆದು ನಮ್ಮ ಅಪ್ಪ ಅಮ್ಮ ಕೊಡೋದು. ನಾನು ಅವ್ರ ಆಸ್ತಿ ಮೇಲೆ ಯಾವತ್ತೂ ಆಸೆ ಪಡ್ತೀನಿ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡೆ ಅಷ್ಟೆ ಕೃಷ್ಣ. ಅದಕ್ಕೆ ನಿನ್ನ ಸಹಕಾರನೂ ಬೇಕು. ಸ್ವಲ್ಪ ದಿವಸ ಯಾರಿಗೂ ಯಾವ ವಿಷಯನೂ ಹೇಳಬೇಡ.
ನೋಡ್ದ್ಯಾ ನಾವು ಅನ್ಕೊಂಡಾಗೆ ಆಸ್ತಿ ಎಲ್ಲ ನಮ್ಮ ಕೈಗೆ ಹೇಗೆ ಸೇರ್ತು, ಎಲ್ಲ ಸುಲಭವಾಗಿ ನಡೀತು. ಹೌದು. ಏನು ಹೌದಮ್ಮ, ಆಸ್ತಿನ ನಮ್ಮ ಕೈ ವಶ ಮಾಡ್ಕೊಂಡಿದ್ದು ಮುಖ್ಯ ಅಲ್ಲ, ಅದನ್ನ ಹೇಗೆ ಜೋಪಾನ ಮಾಡಬೇಕು ಅನ್ನೋದು ಮುಖ್ಯ. ಹೇಗೆ ಅರ್ಥ ಆಗುತ್ತೆ ನಿಮಗೆ? ಹೇಗೆ ಅರ್ಥ ಆಗುತ್ತೆ ನಿಮ್ಗೆ? ಅರ್ಥ ಆಯ್ತೇನ್ರು? ಏಯ್, ನಿನಗೆ ಅರ್ಥ ಆಯ್ತೇನೋ? ನಿನಗೆ? ಅಯ್ಯೋ, ದಡ್ಡ 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 ಶಿಖಾಮಣಿಗಳ, ಸ್ವಲ್ಪ ಯೋಚನೆ ಮಾಡ್ರು. ಕೃಷ್ಣನಿಂದ ಕಿತ್ಕೊಂಡಿರೋ ಆಸ್ತಿನೆಲ್ಲ ಯಾವುದಾದ್ರೂ ಫಾರಿನ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರಾಯ್ತು. ಇವಾಗ VIP ತಮ್ಮ ಬ್ಲ್ಯಾಕ್ ಮನಿನ ಅಲ್ಲೇ ತಾನೇ ಇಡೋದು. ಛೀ, ಹುಚ್ಚೋ ಬಾಯಿನ. ಏನೋ ನಾವು ಸಂಪಾದನೆ ಮಾಡಿಟ್ಟಿರೋ ಹಣ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಡೋರಂಗೆ ಮಾತಾಡ್ತಾನೆ. ನಾವು ಕಣ್ಣವರಿಂದ ಒಡ್ಕೊಂಡಿರೋ ಆಸ್ತಿ ಇದೆ, ಇದ್ರ ವಾರಸ್ದಾರರು ಅದನ್ನು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಬೆನ್ನು ಹತ್ತಿದ ಬೇಟಾಳ ಥರ ನಮ್ಮನ್ನು ಮರ್ಡರ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಈಗ ನಮ್ಮ ಹತ್ರ 2 ಆಸ್ತಿ ಇದೆ, ಅದಕ್ಕೆ ಮೊದಲನೇ ವಾರಸ್ದಾರರು